Welcome back to my YouTube channel Learn for Success. I am your friend Ashalata and I am here to help you learn English. Friends, ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಡೂ ಡಸ್ ಡಿಡ್ ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಡೂ ಡಸ್ ಡಿಡ್ ಇದನ್ನ ಯಾವಾಗ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಡೂ ನ ಎಲ್ಲಿ ಯೂಸ್ ಮಾಡಬೇಕು, ಯಾವ ಸಿಚುವೇಶನ್ ನಲ್ಲಿ ಡಸ್ ನ ಯೂಸ್ ಮಾಡಬೇಕು ಅಂಡ್ ಎಲ್ಲಿ ಡಿಡ್ ನ ಯೂಸ್ ಮಾಡಬೇಕು ಅಂತ ತುಂಬಾ ಜನರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಡೋಂಟ್ ವರಿ, ಇವತ್ತು ಡೂ ಡಸ್ ಡಿಡ್ ಬಗ್ಗೆ ನಿಮ್ಮ ಎಲ್ಲಾ ಕನ್ಫ್ಯೂಷನ್ಸ್ ದೂರ ಆಗುತ್ತೆ ಅಂಡ್ ಈ ವಿಡಿಯೋನ ನೀವು ಎಂಡ್ ವರೆಗೂ ನೋಡಿದ್ರೆ ನಿಮ್ಮ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಗುತ್ತೆ. ವಿತೌಟ್ ವೇಸ್ಟಿಂಗ್ ಆಫ್ ಟೈಮ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ನಿಮಗೆ ಡೂ ಡಸ್ ಡಿಡ್ ನ ಹೇಗೆ ಯೂಸ್ ಮಾಡಬೇಕು, ಏನ್ ಬಂದಾಗ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಬೇಸಿಕ್ ರೂಲ್ ನ ಹೇಳ್ಕೊಡ್ತೀನಿ. ನೀವು ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ. ನಾನು ಬೇಸಿಕ್ ನ ಹೇಳ್ತೀನಿ, ನೀವು ವಿಡಿಯೋನ ಪೌಸ್ ಮಾಡಿಬಿಟ್ಟು ಅದನ್ನ ಒಂದ್ ಕಡೆ ಬರೆದಿಟ್ಕೊಂಡ್ರೆ ನಾನು ಮುಂದೆ ಸೆಂಟೆನ್ಸಸ್ ಹೇಳಬೇಕಾದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇವಾಗ ನಾನು ಬೇಸಿಕ್ ನ ಹೇಳ್ತೀನಿ. ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಐ, ಯು, ವಿ, ದೇ ಅಥವಾ ಯಾವುದೇ ಪ್ಲೂರಲ್ ನೌನ್ ಬಂದರೆ ಡೂನ ಯೂಸ್ ಮಾಡ್ತೀವಿ. ಆ್ಯಂಡ್ ಹಿ, ಶಿ, ಇಟ್ ಅಥವಾ ಬೇರೆ ಯಾವುದಾದ್ರೂ ಸಿಂಗ್ಯುಲರ್ ನೌನ್ ಬಂದರೆ ಡಸ್ನ ಯೂಸ್ ಮಾಡ್ತೀವಿ. ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ. ಈಗ ಪಾಸ್ಟ್ ಟೆನ್ಸ್ನಲ್ಲಿ ಐ, ಯು, ವಿ, ದೇ ಅಥವಾ ಪ್ಲೂರಲ್ ನೌನ್ ಆ್ಯಂಡ್ ಹಿ, ಶಿ, ಇಟ್ ಅಥವಾ ಯಾವುದೇ ಸಿಂಗ್ಯುಲರ್ ನೌನ್ ಬಂದರೆ ಡಿಡ್ನ ಯೂಸ್ ಮಾಡ್ತೀವಿ. ಸೊ ಈಗ ಟೇಬಲ್ ನೋಡಿದ್ಮೇಲೆ ನಿಮಗೆ ಕ್ಲಿಯರ್ ಆಯ್ತು ಅಲ್ವಾ, ಡೂ ನ ಯಾವಾಗ ಯೂಸ್ ಮಾಡಬೇಕು, ಡಸ್ ನ ಯಾವಾಗ ಯೂಸ್ ಮಾಡಬೇಕು ಅಂಡ್ ಡಿಡ್ ನ ಯಾವಾಗ ಯೂಸ್ ಮಾಡಬೇಕು ಅಂತ. ಪ್ರೆಸೆಂಟ್ ಟೆನ್ಸ್ ಬಂದಾಗ ಡೂ ಡಸ್ ನ ಯೂಸ್ ಮಾಡ್ತೀವಿ ಅಂಡ್ ಪಾಸ್ಟ್ ಟೆನ್ಸ್ ಬಂದಾಗ ಡಿಡ್ ನ ಯೂಸ್ ಮಾಡ್ತೀವಿ. ಡೂ ಡಸ್ ಡಿಡ್ ಈ 3 ಫಾರ್ಮ್ಸ್ ನ ಯೂಸ್ ಮಾಡಿಕೊಂಡು ಸಿಂಪಲ್ ಸೆಂಟೆನ್ಸ್ ನ ಕ್ವಶನ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು, ಪಾಸಿಟಿವ್ ಸೆಂಟೆನ್ಸ್ ನ ನೆಗೆಟಿವ್ ಸೆಂಟೆನ್ಸ್ ಆಗಿ ಹೇಗೆ ಮಾಡೋದು ಅಂತ ಲೆಟ್ಸ್ ಲರ್ನ್. ಫಸ್ಟ್ ನಾನು ನಿಮಗೆ ಮೇಕಿಂಗ್ ನೆಗೆಟಿವ್ ಸೆಂಟೆನ್ಸ್ ನ ಹೇಳ್ಕೊಡ್ತೀನಿ. ಅದಕ್ಕೆ ಒಂದು ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರ್ ಪ್ರಕಾರ ಮೇಕಿಂಗ್ ನೆಗೆಟಿವ್ ಸೆಂಟೆನ್ಸಸ್ ನ ಮಾಡ್ತಾ ಹೋಗಿ. ಮೊದಲಿಗೆ ಸಬ್ಜೆಕ್ಟ್ ಬರುತ್ತೆ, ಅದಾದಮೇಲೆ ಡು ನಾಟ್ ಅಥವಾ ಡಸ್ ನಾಟ್ ಅಂತ ಬರುತ್ತೆ, ಅದಾದಮೇಲೆ ಮೇನ್ ವರ್ಬ್ ಬರುತ್ತೆ, ಸೆಂಟೆನ್ಸಲ್ಲಿರೋ ಮೇನ್ ವರ್ಬ್, ಅದಾದಮೇಲೆ ರಿಮೈನಿಂಗ್ ರೆಸ್ಟ್ ಇನ್ ಸೆಂಟೆನ್ಸಸ್ ಅಂದರೆ ಸೆಂಟೆನ್ಸಲ್ಲಿ ಮುಂದೆ ಉಳಿದಿರೋದು. ಸೊ ಈ ಸ್ಟ್ರಕ್ಚರ್ ಪ್ರಕಾರ ನೆಗೆಟಿವ್ ಸೆಂಟೆನ್ಸಸ್ನ ರೆಡಿ ಮಾಡಬೇಕು. ಐ ಲೈಕ್ ಜರ್ನಿ ಅಂದರೆ ನನಗೆ ಜರ್ನಿ ಇಷ್ಟ ಆಗುತ್ತೆ, ನನಗೆ ಜರ್ನಿ ಅಂದರೆ ಇಷ್ಟ ಅಂತ ಅರ್ಥ ಆಗುತ್ತೆ. ಇಲ್ಲಿ ಲೈಕ್ ಅನ್ನೋದು ಮೇನ್ ವರ್ಬ್, ಇದು ಸೆಂಟೆನ್ಸ್ ನ ಮೇನ್ ಮೀನಿಂಗ್ ಹೇಳುತ್ತೆ. ಸೊ ಇದನ್ನ ಮೇನ್ ವರ್ಬ್ ಅಂತ ಕರಿತೀವಿ. ವರ್ಬ್ ಅಂದ್ರೆ ಕ್ರಿಯಾಪದ. ನಾವು ಮಾಡ್ತಾ ಇರೋ ಕೆಲಸವನ್ನ ಅಥವಾ ಕ್ರಿಯೆಯನ್ನ ನಮ್ಗೆ ಇಷ್ಟ ಆಗ್ತಾ ಇರೋದು, ಹ್ಯಾಪಿ ಆಗಿರೋದು ಅಥವಾ ಬೇಸರವಾಗಿರೋದು ಇದನ್ನೆಲ್ಲ ಸೂಚಿಸೋದಕ್ಕೆ ವರ್ಬ್ ಅಂತ ಕರಿತೀವಿ. ಐ ಲೈಕ್ ಜರ್ನಿ ಇದು ಒಂದು ಪಾಸಿಟಿವ್ ಸೆಂಟೆನ್ಸ್. ಇದನ್ನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ನಮ್ಗೆ ನಾಟ್ ಬೇಕಾಗುತ್ತೆ. ಸೊ ನಾಟ್ ಜೊತೆಗೆ ಯಾವುದೇ ಒಂದು ಸೆಂಟೆನ್ಸ್ ನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಬೇಕೇ ಬೇಕು. ಈ ಸೆಂಟೆನ್ಸ್ ನಲ್ಲಿ ಯಾವುದೇ ತರ ಹೆಲ್ಪಿಂಗ್ ವರ್ಬ್ ಇಲ್ಲ, ಇರೋದು ಮೇನ್ ವರ್ಬ್ ಅಷ್ಟೇ, ಲೈಕ್ ಅನ್ನೋದು. ಸೊ ನಾವು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ನಮ್ಗೆ ಹೆಲ್ಪಿಂಗ್ ವರ್ಬ್ ಬೇಕು ಅಲ್ವಾ. ಸೊ ಅದಕ್ಕೆ ಇಲ್ಲಿ ಡೂ ಅನ್ನ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ಐ ಡು ನಾಟ್ ಲೈಕ್ ಜರ್ನಿ ಅಂದ್ರೆ ನನಗೆ ಜರ್ನಿ ಅಂದ್ರೆ ಇಷ್ಟ ಇಲ್ಲ. ಸೊ ನಾಟ್ ಅನ್ನೋದು ಮೇನ್ ವರ್ಬ್ ಆದ್ಮೇಲೆ ಅಲ್ಲ, ಮೇನ್ ವರ್ಬ್ ಗಿಂತ ಮುಂಚೆನೆ ಬರಬೇಕು. ನಾನು ಕೆಲವೊಂದೊಂದು ಸೆಂಟೆನ್ಸ್ ಅನ್ನ ಕೊಡ್ತೀನಿ, ಸೊ ನೀವು ಅದನ್ನ ನೆಗೆಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಶಿ ಗೋಸ್ ಟು ಶಾಪಿಂಗ್ ಎವ್ರಿ ವೀಕೆಂಡ್ ಇದನ್ನು ನೆಗೆಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ? ಡೂ, ಡಸ್, ಡಿಡ್ ಈ 3ರಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ? ನಾನು ಹೇಳಿರೋ ಬೇಸಿಕ್ನ ನೆನ್ಪು ಮಾಡ್ಕೊಳ್ಳಿ. ಪ್ರೆಸೆಂಟ್ ಟೆನ್ಸ್ನಲ್ಲಿ ಸಿಂಗಲ್ ಸೆಂಟೆನ್ಸ್ ಬಂದರೆ ಡಸ್ನ ಯೂಸ್ ಮಾಡ್ತೀವಿ. ಸಿ ಡಸ್ ನಾಟ್ ಗೋ ಟು ಶಾಪಿಂಗ್ ಎವ್ರಿ ವೀಕೆಂಡ್. ಇಲ್ಲಿ ಗೋ ಅನ್ನೋದು ವರ್ಬ್ ಇದೆ, ಇದು ಸೆಂಟೆನ್ಸ್ನ ಮೇನ್ ವರ್ಬ್ ಆಗಿದೆ. ನೆಗೆಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಗೋಸ್ ಅಂತ ಇದ್ದಿದ್ದು ಗೋ ಅಂತ ಬಂದಿದೆ. ಬಿಕಾಸ್ ಡಸ್ನಲ್ಲಿ ಆಲ್ರೆಡಿ ES ಇದೆ, ಅದಕ್ಕೆ ಇಲ್ಲಿ ಓನ್ಲಿ ಗೋ ಅಂತ ಬಂತು. ಹಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್ ಇದನ್ನು ನೆಗೆಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಹಿ ಡಸ್ ನಾಟ್ ಪ್ಲೇ ಕ್ರಿಕೆಟ್ ವೆರಿ ವೆಲ್. ಇದರಲ್ಲೂ ಕೂಡ ಪ್ಲೇಸ್ ಅಂತ ಇದ್ದಿದ್ದು ಪ್ಲೇ ಅಂತ ಆಗಿದೆ, ಬಿಕಾಸ್ ಡಸ್ನಲ್ಲಿ ಆಲ್ರೆಡಿ ಎಸ್ ಇದೆ. ದೇ ವರ್ಕ್ ಇನ್ ಎ ಕಂಪನಿ ಇಲ್ಲಿ ಪ್ಲೂರಲ್ ಬಂದಿದೆ. ದೇ ಅಂದರೆ ಒಬ್ಬರಿಗಿಂತ ಜಾಸ್ತಿ ಇರ್ತಾರೆ. ಇದನ್ನು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ಪ್ಲೂರಲ್ ಬಂದಾಗ ಡೂ, ಡಸ್, ಡಿಡ್ ಈ 3ರಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ? ಡೂನ ಯೂಸ್ ಮಾಡ್ತೀವಿ. ದೇ ಡು ನಾಟ್ ವರ್ಕ್ ಇನ್ ಎ ಕಂಪನಿ.
ವಿ ಡ್ರಿಂಕ್ ಜ್ಯೂಸ್. ಇದನ್ನು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಿದಾಗ ವಿ ಡು ನಾಟ್ ಡ್ರಿಂಕ್ ಜ್ಯೂಸ್ ಅಂತ ಆಗುತ್ತೆ. ಹಿ ವಾಂಟ್ಸ್ ಅ ನ್ಯೂ ಬೈಕ್. ಇದನ್ನು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಹಿ ಡಸ್ ನಾಟ್ ವಾಂಟ್ ಅ ನ್ಯೂ ಬೈಕ್. ನೆಗೆಟಿವ್ ಸೆಂಟೆನ್ಸಸ್ ನ ಹೇಗ್ ಮಾಡೋದು ಅಂತ ನೋಡಿದ್ವಿ. ಈಗ ನೆಕ್ಸ್ಟ್ ಕ್ವಶನ್ಸ್ ನ ಹೇಗ್ ಮಾಡೋದು ಅಂತ ನೋಡೋಣ. ಕ್ವಶನ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಅದಕ್ಕೂ ಒಂದು ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಅದ್ರ ಪ್ರಕಾರನೇ ಕ್ವಶನ್ ನ ಮಾಡ್ತಾ ಹೋಗೋಣ. ಕ್ವಶನ್ ಮಾಡಬೇಕಾದ್ರೆ ಮೊದಲಿಗೆ ಡು ಅಥವಾ ಡಸ್ ಬರುತ್ತೆ, ಅದಾದಮೇಲೆ ಸಬ್ಜೆಕ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಮೇನ್ ವರ್ಬ್ ಬರುತ್ತೆ, ಸೆಂಟೆನ್ಸ್ನಲ್ಲಿರೋ ಮೇನ್ ವರ್ಬ್. ಅದಾದಮೇಲೆ ರಿಮೈನಿಂಗ್ ರೆಸ್ಟ್ ಇನ್ ಸೆಂಟೆನ್ಸಸ್. ಯಾವುದೇ ಒಂದು ಸೆಂಟೆನ್ಸ್ನ ಕ್ವಶನ್ ಆಗಿ ಮಾಡಬೇಕಾದ್ರೆ ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಅದಾದಮೇಲೆ ಸಬ್ಜೆಕ್ಟು ಮೇನ್ ವರ್ಬ್ ಅಂತ ಬರುತ್ತೆ. ಸೊ ಈ ಸ್ಟ್ರಕ್ಚರ್ ಪ್ರಕಾರ ಕ್ವಶನ್ಸ್ನ ರೆಡಿ ಮಾಡಬೇಕು. ಐ ವಾಂಟ್ ಫ್ರೂಟ್ಸ್. ಇದನ್ನು ಕ್ವಶನ್ ಮಾಡಬೇಕಾದ್ರೆ ನಮಗೆ ಹೆಲ್ಪಿಂಗ್ ವರ್ಬ್ ಬೇಕು. ಬಟ್ ಈ ಸೆಂಟೆನ್ಸ್ನಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಓನ್ಲಿ ಮೇನ್ ವರ್ಬ್ ಇರೋದು ವಾಂಟ್. ಪ್ರೆಸೆಂಟ್ ಟೆನ್ಸ್ನಲ್ಲಿ ಐ ಜೊತೆ ಡು ಅನ್ನೋ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಕ್ವಶನ್ ಮಾಡಬೇಕಾದ್ರೆ ಸೆಂಟೆನ್ಸ್ನ ಫಸ್ಟ್ಗೆ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಅಂದರೆ ಇಲ್ಲಿ ಡು ಫಸ್ಟ್ಗೆ ಬರುತ್ತೆ. ಡು ಐ ವಾಂಟ್ ಫ್ರೂಟ್ಸ್, ಇದು ಕ್ವಶನ್ ಆಯಿತು. ಹೀ ಸ್ಪೀಕ್ಸ್ ಇಂಗ್ಲೀಷ್. ಇದು ಕ್ವಶನ್ ಆಗಿ ಹೇಗೆ ಚೇಂಜ್ ಆಗುತ್ತೆ? ಇಲ್ಲಿ ಡಸ್ನ ಯೂಸ್ ಮಾಡ್ತೀವಿ. ಸ್ಟಾರ್ಟಿಂಗ್ ಹೇಳಿರೋ ಬೇಸಿಕ್ನ ನೆನ್ಪು ಮಾಡ್ಕೊಳ್ಳಿ. ಡಸ್ ಹಿ ಸ್ಪೀಕ್ ಇಂಗ್ಲೀಷ್? ಸೆಂಟೆನ್ಸ್ನ ಮೇನ್ ವರ್ಬ್ನಲ್ಲಿ ಎಸ್ ಬಂದಿತ್ತು, ಸೊ ಕ್ವಶನ್ ಮಾಡುವಾಗ ಎಸ್ ರಿಮೂವ್ ಆಗುತ್ತೆ, ಬಿಕಾಸ್ ಡಸ್ನಲ್ಲಿ ಆಲ್ರೆಡಿ ಎಸ್ ಇರುತ್ತೆ. ಶಿ ಗೋಸ್ ಟು ಕಾಲೇಜ್ ಎವ್ರಿ ಡೇ. ಇದನ್ನು ಕ್ವಶನ್ ಆಗಿ ಮಾಡಬೇಕಾದ್ರೆ ಡಸ್ ಶಿ ಗೋ ಟು ಕಾಲೇಜ್ ಎವ್ರಿ ಡೇ? ಕ್ವಶನ್ ಮಾಡಬೇಕಾದ್ರೆ ಗೋ ಅಂತ ಅಷ್ಟೇ ಹೇಳ್ತೀವಿ, ಗೋಸ್ ಅಂತ ಹೇಳಲ್ಲ. ದೇ ಲಿವ್ ಇನ್ ಬ್ಯಾಂಗ್ಳೂರ್. ಇದನ್ನು ಕ್ವಶನ್ ಮಾಡಬೇಕಾದ್ರೆ ಡು ದೇ ಲಿವ್ ಇನ್ ಬ್ಯಾಂಗ್ಳೂರ್? ಶಿ ಪ್ಲಕ್ಸ್ ದ ಫ್ಲವರ್. ಡಸ್ ಶಿ ಪ್ಲಕ್ ದ ಫ್ಲವರ್ಸ್? ದೇ ಕಮ್ ಟು ಅವರ್ ವಿಲೇಜ್. ಡು ದೇ ಕಮ್ ಟು ಅವರ್ ವಿಲೇಜ್? ಇಷ್ಟೆಲ್ಲ ಸೆಂಟೆನ್ಸಸ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರೋದು, ಅದಕ್ಕೆ ಡೂ ಅಂಡ್ ಡಸ್ ನ ಯೂಸ್ ಮಾಡ್ತೀವಿ. ಇದೇ ಸೇಮ್ ಸೆಂಟೆನ್ಸಸ್ ಪಾಸ್ಟ್ ಟೆನ್ಸ್ ಆಗಿ ಬಂದ್ರೆ ಡೂ ಅಂಡ್ ಡಸ್ ನ ಪ್ಲೇಸ್ ನಲ್ಲಿ ಡಿಡ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಇದೇ ಸೇಮ್ ಸೆಂಟೆನ್ಸಸ್ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಡಿಡ್ ನಾಟ್ ಅಂತ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಡೂ ನಾಟ್ ಅಥವಾ ಡಸ್ ನಾಟ್ ಅಂತ ಬರುತ್ತೆ. ಅದೇ ಸೇಮ್ ಪಾಸ್ಟ್ ಟೆನ್ಸ್ ಆಗಿ ಮಾಡಬೇಕಾದ್ರೆ ಡಿಡ್ ನಾಟ್ ಅಂತ ಯೂಸ್ ಮಾಡ್ತೀವಿ. ಅಂಡ್ ಇದನ್ನ ಶಾರ್ಟ್ ಆಗಿ ಡಿಡಂಟ್ ಅಂತ ಕೂಡ ಹೇಳ್ತೀವಿ. ಐ ಡು ನಾಟ್ ಲೈಕ್ ಜರ್ನಿ ಅಂತ ಇದ್ದಿದ್ದು ಪಾಸ್ಟ್ ಟೆನ್ಸ್ನಲ್ಲಿ ಐ ಡಿಡ್ ನಾಟ್ ಲೈಕ್ ಜರ್ನಿ ಅಂತ ಆಗುತ್ತೆ. ಇದನ್ನು ಶಾರ್ಟಲ್ಲಿ ಐ ಡಿಡಂಟ್ ಲೈಕ್ ಜರ್ನಿ ಅಂತ ಕೂಡ ಹೇಳ್ತೀವಿ. ಪ್ರೆಸೆಂಟ್ ಟೆನ್ಸ್ನಲ್ಲಿ ಶಿ ಡಸ್ ನಾಟ್ ಗೋ ಟು ಶಾಪಿಂಗ್ ಎವ್ರಿ ವೀಕೆಂಡ್ ಅಂತ ಇದ್ದಿದ್ದು ಪಾಸ್ಟ್ ಟೆನ್ಸ್ನಲ್ಲಿ ಶಿ ಡಿಡ್ ನಾಟ್ ಗೋ ಟು ಶಾಪಿಂಗ್ ಎವ್ರಿ ವೀಕೆಂಡ್ ಅಂತ ಆಗುತ್ತೆ. ಹಿ ಡಸ್ ನಾಟ್ ಪ್ಲೇ ಕ್ರಿಕೆಟ್ ವೆರಿ ವೆಲ್. ಇದನ್ನು ಪಾಸ್ಟ್ ಟೆನ್ಸ್ ಆಗಿ ಹೇಳಬೇಕಾದ್ರೆ ಹಿ ಡಿಡ್ ನಾಟ್ ಪ್ಲೇ ಕ್ರಿಕೆಟ್ ವೆರಿ ವೆಲ್ ಅಥವಾ ಹಿ ಡಿಡಂಟ್ ಪ್ಲೇ ಕ್ರಿಕೆಟ್ ವೆರಿ ವೆಲ್. ದೇ ಡು ನಾಟ್ ವರ್ಕ್ ಇನ್ ಎ ಕಂಪನಿ. ಇದನ್ನು ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ದೇ ಡಿಡ್ ನಾಟ್ ವರ್ಕ್ ಇನ್ ಎ ಕಂಪನಿ. ವಿ ಡು ನಾಟ್ ಡ್ರಿಂಕ್ ಜ್ಯೂಸ್. ಇದನ್ನು ಪಾಸ್ಟ್ ಟೆನ್ಸ್ನಲ್ಲಿ ವಿ ಡಿಡ್ ನಾಟ್ ಡ್ರಿಂಕ್ ಜ್ಯೂಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಡೂ ಡಸ್ ಡಿಡ್ ನ ಕಾನ್ಸೆಪ್ಟ್ ತಿಳ್ಕೊಂಡ್ರಿ ಅಲ್ವಾ? ಫಸ್ಟ್ ನಾನು ಹೇಳಿರೋ ಬೇಸಿಕ್ ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ. ಡೂ ಡಸ್ ಡಿಡ್ ಈ 3 ಫಾರ್ಮ್ಸ್ ನ ಯೂಸ್ ಮಾಡಿಕೊಂಡು ಮೇಕಿಂಗ್ ನೆಗೆಟಿವ್ ಸೆಂಟೆನ್ಸಸ್ ಹೇಗೆ ಮಾಡೋದು ಅಂಡ್ ಕ್ವಶನ್ಸ್ ಹೇಗೆ ಮಾಡೋದು ಅಂತ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿ. ಅಂಡ್ ಅದ್ರ ಜೊತೆಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಅಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಡೋಂಟ್ ಲೀವ್ ವಿದೌಟ್ ಸಬ್ಸ್ಕ್ರೈಬ್. Thank you for watching my video and please don't forget to subscribe my channel.